ಎಲ್ಲಿ ನೋಡಿದ್ರು ಗಿಲ್ಲಿ ಗೋಟ್ ಹಾಕಿ ಗಿಲ್ಲಿ ಗೋಟ್ ಹಾಕಿ ಗಿಲ್ಲಿ ಗೋಟ್ ಹಾಕಿ. ಕೇವಲ 100 ಡೇಸ್ ಎಂಟರ್ಟೈನ್ಮೆಂಟ್ ಕೊಡೋರ ಬಗ್ಗೆ ನೀವು ಇಷ್ಟೆಲ್ಲ ಯೋಚನೆ ಮಾಡಿ ಓಟ್ ಹಾಕ್ತೀರಾ. ಆದ್ರೆ ನಿಮ್ಮ ಗ್ರಾಮ ಪಂಚಾಯತಿ, ತಾಲೂಕು, ಜಿಲ್ಲೆ, ರಾಜ್ಯವನ್ನ 50 ವರ್ಷದಿಂದ ಪೊಲಿಟಿಕಲ್ ಡಾಮಿನೆನ್ಸ್ ಮಾಡ್ತಿರೋರ ಬಗ್ಗೆ ಯಾಕೆ ಯೋಚನೆ ಮಾಡೋದಿಲ್ಲ? ಒಬ್ಬ ಬಿಗ್ ಬಾಸ್ ಕಂಟೆಸ್ಟೆಂಟ್ ಮನೆಯೊಳಗೆ ಅವನ ಬಿಹೇವಿಯರ್ ಹೇಗಿದೆ, ಅವನ ಟಾಸ್ಕ್ ಹೇಗಿದೆ, ಅವನನ್ನ ಓವರ್ ಆಲ್ ಜಡ್ಜ್ ಮಾಡಿ ಓಟ್ ಹಾಕ್ತೀರಾ. ಆದ್ರೆ ನಿಮ್ಮ ಸ್ಥಳೀಯ ರಾಜಕಾರಣಿಗಳನ್ನ 10 ವರ್ಷಗಳಿಂದ ನೋಡಿರ್ತೀರಾ. ಆದ್ರೂ ಅವನು ಎಷ್ಟೋ ಅಭಿವೃದ್ಧಿ ಕೆಲಸಗಳನ್ನ ಮಾಡಿರೋದಿಲ್ಲ. ಎಷ್ಟೋ ಹಗರಣಗಳಲ್ಲಿ ಅವನು ಒಳಗಾಗಿರ್ತಾನೆ. ಇದು ನಿಮ್ಗೆ ಗೊತ್ತಾಗೋದಿಲ್ವಾ? ಬೇರೆ ದೇಶಗಳಿಗೆ ಕಂಪೇರ್ ಮಾಡಿ ನಮ್ಮ ದೇಶ ಎಲ್ಲೂ ಕೂಡ ಡೆವಲಪ್ಮೆಂಟ್ ಆಗಿಲ್ಲ ಅಂತ ಹೇಳ್ತೀವಿ. ಆದ್ರೆ ಬೇರೆ ದೇಶಗಳಲ್ಲಿ ಅಲ್ಲಿನ ಯೂತ್ಸ್ ಚೀಪ್ ಎಂಟರ್ಟೈನ್ಮೆಂಟ್ ಗಳಿಗೆ ಫೋಕಸ್ ಮಾಡೋದಿಲ್ಲ. ಬದಲಾಗಿ ಕ್ಲಿಯರ್ ಪೊಲಿಟಿಕಲ್ ವಿಷನ್ ಇರುವ ಲೀಡರ್ ಮೇಲೆ ಫೋಕಸ್ ಮಾಡ್ತಾರೆ. ಎಂಟರ್ಟೈನ್ಮೆಂಟ್ ಶುಡ್ ಬಿ ಪಾರ್ಟ್ ಆಫ್ ಅವರ್ ಲೈಫ್. ಬಟ್ ಈಗಿನ ಯೂತ್ಸ್ ಎಂಟರ್ಟೈನ್ಮೆಂಟ್ ಅನ್ನ ಲೈಫ್ ಆಗಿ ಮಾಡ್ಕೊಂಡಿದ್ದಾರೆ. ಬಡಮನೆಯಿಂದ ಬಂದಿರುವ ಕಲಾವಿದ ಗಿಲ್ಲಿ ಬಿಗ್ ಬಾಸ್ ನಲ್ಲಿ ಗೆಲ್ಬೇಕು, ಆದ್ರೆ ಬಡವರನ್ನ ಉದ್ಧಾರ ಮಾಡಬೇಕು ಅಂತ ಅಂದುಕೊಂಡಿರೋ ಎಷ್ಟೋ ಯೂತ್ಸ್ ಪೊಲಿಟಿಕಲ್ ಲೀಡರ್ ಆಗಿ ಗೆಲ್ಬೇಕು. ಹೌದಲ್ವಾ?